ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈದಾನದ ಹೊರಗೆ ನಡೆದ ಕಾಲ್ತುಳಿತಕ್ಕೆ ನಾವು ಹೊಣೆಯಲ್ಲ. ಹೈಕೋರ್ಟ್ಗೆ ಮಾಹಿತಿಯನ್ನ ನೀಡಿರುವಂಥದ್ದು ಆರ್ಸಿಬಿ ಆಡಳಿತ ಮಂಡಳಿ. ಮೈದಾನದ ಹೊರಗೆ ನಡೆದಂಥ ಕಾಲ್ತುಳಿತಕ್ಕೆ ನಾವು ಹೊಣೆಗಾರರಲ್ಲ ಅಂತ ಆರ್ಸಿಬಿ ಹೇಳಿದೆ. 18 ವರ್ಷಗಳ ಬಳಿಕ ಆರ್ಸಿಬಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಕಪ್ ಅನ್ನು ಎತ್ತಿ ಹಿಡಿತು. ಅದರ ಸಂಭ್ರಮಾಚರಣೆಯ ಸಂದರ್ಭ ಮರುದಿನ ಅದರ ಸಂಭ್ರಮಾಚರಣೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಸ್ಟೇಡಿಯಂನಲ್ಲಿ ಮಾಡಿಕೊಳ್ಳಲಾಗಿತ್ತು. ಹಾಗಾಗಿ ಲಕ್ಷೋಪಲಕ್ಷ ಜನ ಬಂದಿದ್ರು ಸ್ಟೇಡಿಯಂ ಬಳಿ. ಜೂನ್ನಲ್ಲಿ ಈ ದುರಂತ ನಡೆಯುತ್ತೆ. ಜನ ನೂಕುನುಗ್ಗಲು ಉಂಟಾಗುತ್ತೆ. ಸ್ಟೇಡಿಯಂ ಒಳಗಡೆ ನುಗ್ಗಲಿಕ್ಕೆ ಮುಂದಾದಾಗ ಕೆಲವರು ಕೆಳಗೆ ಬೀಳ್ತಾರೆ. ಅವರನ್ನು ತುಳ್ಕೊಂಡು ಇನ್ನಷ್ಟು ಮಂದಿ ಹೋಗ್ತಾರೆ. ಕಾಲು ತುಳಿತ ಸಂಭವಿಸುತ್ತೆ. 11 ಮಂದಿ ಸಾವನ್ನಪ್ಪಿದ್ರು. ಹಾಗಾಗಿ ಅಂದಿನಿಂದ ಆ ದುರ್ಘಟನೆ ನಡೆದ ಬಳಿಕ ಸ್ಟೇಡಿಯಂನಲ್ಲಿ ಯಾವುದೇ ರೀತಿಯ ಕ್ರಿಕೆಟ್ ಮ್ಯಾಚ್ಗಳು ನಡೆದಿರಲಿಲ್ಲ. ಇದೀಗ ಬೆಂಗಳೂರಿನಲ್ಲಿ 5 ಪಂದ್ಯ ಆಡಲು ಆರ್ಸಿಬಿ ಸಮ್ಮತಿಯನ್ನು ಸೂಚಿಸಿದೆ. ಉದ್ಘಾಟನಾ ಪಂದ್ಯ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ನಡೆಯಲಿರುವುದು ವಿಶೇಷ. ಒಂದು ಕಡೆ ಆರ್ಸಿಬಿ ಕ್ರಿಕೆಟ್ ಪ್ರೇಮಿಗಳ ಪಾಲಿಗೆ, ಕನ್ನಡಿಗರ ಪಾಲಿಗೆ ಇದು ಖುಷಿಯ ಸುದ್ದಿ. ನಡೆದ ಕಹಿ ಘಟನೆಯನ್ನು ಮರೆತು ಕೊನೆಗೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಂತಾಯ್ತಲ್ಲ ಕರ್ನಾಟಕದಲ್ಲಿ. ಅದರಲ್ಲೂ ಆರ್ಸಿಬಿಯ ತವರು ಮೈದಾನದಲ್ಲಿ ಆಡಲಿಕ್ಕೆ ಅವಕಾಶ ಸಿಕ್ತಲ್ಲ 5 ಪಂದ್ಯಗಳನ್ನು ಆಡಲಿಕ್ಕೆ ಅಂತ. ಇದೆಲ್ಲದರ ನಡುವೆ ಆರ್ಸಿಬಿ ಆಡಳಿತ ಮಂಡಳಿ ಹೇಳಿದೆ, ಮೈದಾನದ ಹೊರಗೆ ನಡೆದಂತಹ ಘಟನೆಗೆ, ಆ ಕಾಲು ತುಳಿತಕ್ಕೆ ನಾವು ಜವಾಬ್ದಾರರಲ್ಲ ಅನ್ನುವಂಥದ್ದನ್ನು ಹೇಳಿದೆ. ಹೈಕೋರ್ಟ್ನಲ್ಲಿ FIR ರದ್ದು ಕೋರಿ ಹೈಕೋರ್ಟ್ನಲ್ಲಿ ನಡೆದಂಥ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಆರ್ಸಿಬಿ ಆಡಳಿತ ಮಂಡಳಿ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.